ಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ 15ನೇ ತಾರೀಕು ರಾತ್ರಿ 7 ಗಂಟೆಗೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೆ. ಇಷ್ಟು ಮಾತ್ರ ಮಾಡಿಕ್ಕಿದ್ದೆ. ನಾನು ಬಾಟಲ್ ಬಂದು ಒಂದು ವೈಟ್ ಕಲರ್ ಫ್ಲವರ್ಸ್ ಗಾರ್ಲ್ಯಾಂಡ್ ಹಾಕಿದ್ದೆ. ಮಧ್ಯದಲ್ಲಿ ಲೋಟಸ್ ಬಡ್ಸ್ ಇರುತ್ತಲ್ವ, ಅದರಲ್ಲಿ ಲೋಟಸ್ ತೆಗೆದುಬಿಟ್ಟು ಲೋಟಸ್ದು ಅಟ್ಯಾಚ್ಮೆಂಟ್ ಮಾಡಿದ್ದೆ. ಇಷ್ಟು ಮಾಡಿದ್ದೆ ಸ್ವಲ್ಪ ಸಿಂಪಲ್ ಅನಿಸ್ತು. ಅದಕ್ಕಿಂತ ಸ್ವಲ್ಪ ಆ್ಯಡ್ ಮಾಡೋಣ ಅಂತ ನಾನು ಈ ಥರ ಮಧ್ಯದಲ್ಲಿ ಇನ್ನೊಂದು ಲೋಟಸ್ ಬಡ್ಸ್ ತೆಗೆದು ಥರ ಕರು ಥರ ಆರೋ ಥರ ಮಾಡಿ ಮಧ್ಯದಲ್ಲಿ ಲೋಟಸ್ ಬಡ್ ಇತ್ತಲ್ವ ಅದನ್ನ ಮಧ್ಯದಲ್ಲಿ ಪಿನ್ ಮಾಡಿದ್ದೆ. ಚೆನ್ನಾಗಿ ಕಾಣಿಸ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಮತ್ತು ಇದರಲ್ಲಿ ಲೋಟಸ್ ಇರೋದೇ ಅಲ್ವಾ, ಅದನ್ನ ಮೀಶೋಲ್ಲ ತೊಗೊಂಡಿದ್ದೆ. 12 ಪೀಸಸ್ ಏನು ತೊಗೊಂಡಿದ್ದೆ. ಬ್ಲೂ ಮತ್ತು ಪಿಂಕ್ ಬಂದಿತ್ತು. ಪಿಂಕ್ ಮ್ಯಾಚ್ ಆಗುತ್ತೆ ಅಂತ ಹಾಕಿದೆ. ಇದು ಬಂದು ನನ್ನ ಫೈನಲ್ ಡೆಕೋರೇಷನ್ನು ಫೈನಲ್ ಆಗಿತ್ತು. ನಂಗೆ ಈ ಥರ ಮಾಡಿದ್ದೆ, ನಂಗೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟಾಗಿ ಸಿಂಪಲಾಗೂ ಇತ್ತು, ಎಲಿಗೆಂಟಾಗಿಯೂ ಇತ್ತು, ಚೆನ್ನಾಗಿತ್ತು. ಹಬ್ಬಕ್ಕೆ ಅನಿಸ್ತು. ನಾನು ರಾತ್ರಿ 12 ಗಂಟೆ ಅಷ್ಟರಲ್ಲಿ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ರೆ ದೀಪ, ಸಿಲ್ವರ್ ಐಟಮ್ಸ್ ದೀಪ ಅವೆಲ್ಲ ಇಕ್ಕಿ, ಲಕ್ಷ್ಮೀ ಸೀರೆ ಎಲ್ಲ ಉಡಿಸಿ ಇಕ್ಕಿ, ಬಾಳೆಹಣ್ಣು, ಎಲೆ, ಅಡಿಕೆ, ಬಾಳೆ, ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡಿಸಿ ಮಾತ್ರ ಇಕ್ಕಿ ನೈಟ್ ಮಾಡ್ಕೊಂಡಿದ್ವಿ. ಬ್ಯಾಕ್ಗ್ರೌಂಡ್ಗೆ ಗ್ರೀನ್ ಕಲರ್ ಸ್ಯಾರಿ ಯೂಸ್ ಮಾಡಿದ್ದೀನಿ. ಇದು ಬಂದು ಸ್ವಲ್ಪ ಶೈನಿ ಮೆಟೀರಿಯಲ್ ಇತ್ತು, ಅದಕ್ಕೆ ಗ್ರೀನ್ ಪ್ಲೈನ್ಸ್ ಸ್ಕ್ರೀನ್ ಕರ್ಟನ್ಗಿನ ಈ ಥರ ಗ್ರೀನ್ದು ಶೈನಿಂಗ್ ಇರೋ ಸ್ಯಾರಿ ಇಷ್ಟ ಆಯಿತು. ಅದಕ್ಕೆ ನಾನು ಇಲ್ಲಿ ಸ್ಯಾರಿ ಯೂಸ್ ಮಾಡಿದ್ದೀನಿ. ಮತ್ತು ಬೆಳಗ್ಗೆ 4 ಗಂಟೆ ಅಷ್ಟರಲ್ಲಿ ಎದ್ದೋಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಮಿಕ್ಕಿದ್ರೆ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಮಲ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆಗೆ ಎದ್ದೋಳ್ಬಿಟ್ಟು ಮಿಕ್ಕಿದೆಲ್ಲ ಅರೇಂಜ್ ಮಾಡ್ಕೊಂಡ್ವಿ. ನಾವು ಹಣ್ಣು ಮತ್ತು ಚಕ್ಲಿ, ನಿಪ್ಪಟ್ಟು, ಕಜ್ಜಿಕಾಯಿ, ರವೆ ಉಂಡೆ ಎಲ್ಲ ಮಾಡಿದ್ವಿ. ಅದನ್ನೆಲ್ಲ ತಟ್ಟೆಯಲ್ಲಿಕ್ಕಿ ಪೂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 6 ಗಂಟೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಿ ಎಂಡಾಗೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಸೊ 7 ಗಂಟೆ ಅಷ್ಟರಲ್ಲಿ ನಾವು ಫುಲ್ ಪೂಜೆ ಎಲ್ಲ ಮುಗಿಸಿದ್ವಿ. ಇದು ಬಂದು ನಮ್ಮ ಫೈನಲ್ ಪೂಜೆ ಮುಗಿಸಿದ ಮೇಲೆ ಈ ವಿಡಿಯೋ ತೆಗೆದಿರೋದು. ನನಗೆ ಚೆನ್ನಾಗಿದೆ ಅನಿಸ್ತು. ಈ ಲೋಟಸ್ ಬಂದು ಕೈ ಥರ ಮಾಡಿ ಕೈ ಒಳಗಡೆ ಲೋಟಸ್ ಸಿಕ್ಕಿದ್ದೆ, ಚೆನ್ನಾಗಿತ್ತು. ಒಂದು ಕೈ ಮಾತ್ರ ಸ್ವಲ್ಪ ಲೋಟಸ್ ತೂಕ ಇರೋದಕ್ಕೆ ಅಥವಾ ಕ್ರಾಸ್ ಆಗಿರೋದಕ್ಕೇನೋ ಬೀಳ್ತಾ ಇತ್ತು. ಇದು ಬಂದು ನಮ್ಮದು ಫುಲ್ ಹಬ್ಬದ ದಿನದ್ದು ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.